ನಾನೊಂದು ಮಾತು ಹೇಳಲಾ? ನಾವು ಮನುಷ್ಯರಿಗೆ ಕೆಲವೊಮ್ಮೆ ತುಂಬ ಗೋಳಾಡುವಷ್ಟು ದುಃಖ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಕುಣಿದಾಡುವಷ್ಟು ಸಂತೋಷ ಆಗ್ತಾ ಇರುತ್ತೆ. ಇದು ಪ್ರತಿದಿನ ಆಗೋದಿಲ್ಲ, ಕೆಲವೊಮ್ಮೆ ಮಾತ್ರ. ಮೊದಲನೇದೇ ಪರಿಗಣಿಸೋದಾದ್ರೆ ದುಃಖನ, ಈ ಏನು ದುಃಖ, ಸಂಕಟ, ನೋವು ಇಂಥದ್ದು ಆಗ್ತಾ ಇರುತ್ತಲ್ಲ, ಇದರಲ್ಲಿ 100ರಲ್ಲಿ 30ರಷ್ಟು ಪಾಲು ನಮ್ಮದು ಆಗಿರುತ್ತೆ. ಯಾರೊಟ್ಟಿಗಾದ್ರೂ ಜಗಳ ಆಡಿದ್ರೆ, ಯಾರಿಂದನಾದ್ರೂ ನಮಗೆ ನೋವು ಆಗ್ತಾ ಇದ್ರೆ, ಅದ್ರಲ್ಲಿ ನಾವು ಪಾಲ್ದಾರರಾಗಿರ್ತೀವಿ. ಆಮೇಲೆ ಇಂತಹ ಸಂದರ್ಭದಲ್ಲಿ ಗಮನಿಸಿದ್ದೀರಾ? ನಮಗೆ ನಮ್ಮ ಸುತ್ತ ಇರೋ ಏನು ನಡೀತಾ ಇರುತ್ತಲ್ಲ, ಅದೆಲ್ಲ ನಮ್ಮ ವಿರುದ್ಧವಾಗಿ ನಡೀತಾ ಇದೆ ಅಂತ ಅನ್ನಿಸುತ್ತೆ. ನಮ್ಮ ಸುತ್ತ ಜನಗಳು ಏನಿರ್ತಾರಲ್ಲ, ಅವ್ರನ್ನೆಲ್ಲ ನೋಡಿ ಹೊಟ್ಟೆ ಕಿಚ್ಚಾಗ್ತಾ ಇರುತ್ತೆ. ಯಾಕಂದರೆ ನಮ್ಮನ್ನು ಹೊರತುಪಡಿಸಿ ಉಳಿದವರೆಲ್ಲ ಸಂತೋಷವಾಗಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಎಲ್ಲರೂ ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಅದು ಸ್ವಾಭಾವಿಕ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಗೊತ್ತಾ? ನಮಗೆ ಈಗ ಈ ಸಂದರ್ಭದಲ್ಲಿ ಆಗಿರೋವಂಥ ನೋವು ಮತ್ತು ಏನು ಕೋಪ ಇಂಥದ್ದೆಲ್ಲ ಇರುತ್ತಲ್ಲ, ಇದು ನಾಳೆಗೂ ತಗೊಂಡು ಹೋಗುವಷ್ಟು ಅದು ಅಷ್ಟೊಂದು ಮುಖ್ಯನಾ ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಇಂತಹ ಸಂದರ್ಭ ನಾವು ಯಾರ ಮೇಲೆ ಯಾರಿಂದ ನಮಗೆ ಈ ಥರ ಸಂದರ್ಭ ಒದಗಿ ಬಂದಿದೆಯಲ್ಲ, ಆ ವ್ಯಕ್ತಿ ಮುಖ್ಯನೋ ಅಥವಾ ನಮ್ಮ ನೋವು ಮುಖ್ಯನೋ ಅಂತ ನಾವು ಯೋಚನೆ ಮಾಡಬೇಕು. ಸೊ ಈ ಥರ ಯೋಚನೆ ಮಾಡೋದ್ರಿಂದ ಆದಷ್ಟು ಬೇಗ ನಾವು ಇದರಿಂದ ಹೊರಗೆ ಬರ್ಬೋದು. ಹಾಗೆ ಸಂತೋಷ ಆಗತ್ತಲ್ಲ, ಇಂಥ ಸಂದರ್ಭದಲ್ಲಿ ಸಂತೋಷನ ಯೋಗ್ಯರ ಒಟ್ಟಿಗೆ ಮಾತ್ರ ನಾವು ಶೇರ್ ಮಾಡ್ಕೊಳ್ಳೋದು ತುಂಬಾನೇ ಉತ್ತಮ. ಕೆಲವೊಮ್ಮೆ ನಾವು ತುಂಬ ಪ್ರೀತಿಸುವಂಥ ವ್ಯಕ್ತಿಗಳು ಅಥವಾ ನಮ್ಮನ್ನ ತುಂಬ ಪ್ರೀತಿಸುವಂಥ ವ್ಯಕ್ತಿಗಳಿಂದನೇ ನೋವಾಗಿರುತ್ತೆ, ದುಃಖ ಆಗಿರುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ನಾವು ಮಾತಾಡುವಂಥ ಮಾತು, ನಾವು ನಡ್ಕೊಳ್ಳೋವಂಥ ರೀತಿ. ಯಾಕೆ ಗೊತ್ತಾ? ನಾವು ಒಂದ್ಸತಿ ಮಾತಾಡ್ಬಿಟ್ರೆ ಕೆಲವೊಂದು ಸಂಬಂಧಗಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ಅವ್ರು ನಮ್ಮ ಒಟ್ಟಿಗೆ ಇರ್ತಾರೆ ಅಷ್ಟೇ, ಆದರೆ ನಮ್ಮಿಂದ ದೂರ ಇರ್ತಾರೆ. ಆ್ಯಂಡ್ ನಾನೇನು ಅಂದ್ಕೊಳ್ತೀನಿ ಅಂತಂದರೆ, ಇಂತಹ ಕೋಪ ಬಂದಾಗ, ದುಃಖ ಆದಾಗ ಆದಷ್ಟು ನಾವು ಮೌನವಾಗಿರೋದು ತುಂಬಾ ಸೂಕ್ತ. ನಿಮ್ಗೆ ಎಷ್ಟೊತ್ತು ಕೋಪ ಇರುತ್ತೆ, ಎಷ್ಟೊತ್ತು ದುಃಖ ಆಗ್ತಾ ಇರುತ್ತೆ, ಅಷ್ಟೊತ್ತು ಬೇಕಿದ್ರೆ ಹತ್ಬಿಡಿ. ಆದರೆ ಕಿರ್ಚಾಡೋದು ಮತ್ತು ಜಗಳ ಮಾಡೋದು ಇವೆಲ್ಲ ಮಾಡ್ಕೊಳ್ಳೋದು ಬೇಡ. ಆದಷ್ಟು ಮೌನವಾಗಿರಿ. ಆದಷ್ಟು ಆ ಜಾಗದಿಂದ ಸ್ವಲ್ಪ ದೂರನೇ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಒಂದು ಕಿವಿ ಮಾತು, ಕೆಲವು ವ್ಯಕ್ತಿಗಳು ನಮ್ಮ ಕೋಪಕ್ಕೆ ಅರ್ಹರಾಗಿರ್ತಾರೆ. ಅಂಥವ್ರ ಹತ್ರ ಕೋಪ ಮಾಡ್ಕೊಳ್ಳಿ, ಅಂಥವ್ರ ಹತ್ರ ಮಾತಾಡೋದಕ್ಕೂ ಹೋಗಬೇಡಿ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ.